ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ನಿಮಗೆ ಯಾವ ವಿಚಾರದ ಬಗ್ಗೆ ಗೈಡೆನ್ಸ್ ಮಾಡ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಇನ್ನೂ ಒಳ್ಳೊಳ್ಳೆಯ ವೀಡಿಯೋಸ್ ಮಾಡೋದಕ್ಕೆ ಅವಕಾಶ ಆಗ್ತಾಯಿದೆ. ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಅಂದರೆ ಯಾರಪ್ಪ ಅಂತಂದರೆ, ನಾವು ಹುಡ್ತಾನೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಬಂದಿರುವಂತಹ ಏಂಜಲ್. ಅಂದರೆ ಪ್ರತಿಯೊಬ್ಬರಿಗೂ ಒಬ್ಬ ಗಾರ್ಡಿಯನ್ ಏಂಜಲ್ ಅಂತ ಇರ್ತಾರೆ ಅಲ್ವಾ. ಆ ಗಾರ್ಡಿಯನ್ ಏಂಜಲ್ಸ್ ನಾವು ಅವ್ರನ್ನ ಇನ್ವೈಟ್ ಮಾಡಿದರೆ ಅವರು ನಮ್ಮ ಜೊತೆ ಇರ್ತಾರೆ ಅನ್ನೋದು ಒಂದು ನಂಬಿಕೆ. ನಮಗೆ ಗೊತ್ತೇ ಇಲ್ದಂಗೆ ನಾವು ಇನ್ವೈಟ್ ಮಾಡೋಕ್ಕಾಗಲ್ಲ, ಹೌದಾ? ನಮಗೆ ಅದ್ರ ವಿಚಾರ ಗೊತ್ತಿರಲ್ಲ. ಈಗ ಮೆಡಿಟೇಷನ್ನೇ ಬಂದಿರೋದ್ರಿಂದ ನಮಗೇನಾಗುತ್ತೆ, ನಮ್ಮ ಗಾರ್ಡಿಯನ್ ಏಂಜಲ್ಸು ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ನಮ್ಮ ಗಾರ್ಡಿಯನ್ ಏಂಜಲ್ಸ್ ನಮ್ಮ ಜೊತೆ ಇರೋದ್ರಿಂದ ಅವರು ನಮಗೆ ಪ್ರತಿ ಕ್ಷಣನೂ, ಪ್ರತಿ ನಿಮಿಷನೂ, ಪ್ರತಿ ಸೆಕೆಂಡು ನಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಆ ಗಾರ್ಡಿಯನ್ ಏಂಜಲ್ಸು ನಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ನಿಮಗೆ ಯಾವ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿಮಗೆ ಯಾವ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಒಂದು ಸಾರಿ ನೀವು ನನಗೆ ನಿಮ್ಮ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ಹೇಳಿ. ಅವ್ರು ಖಂಡಿತವಾಗಿಯೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಏನೇ ಒಂದು ಕೆಲಸ ಮಾಡ್ತಾಯಿರಿ, ಆ ಗಾರ್ಡಿಯನ್ ಏಂಜಲ್ಸ್ನ ನೀವು ಸ್ವಲ್ಪ ನೆನ್ಪು ಮಾಡ್ಕೊಂಡ್ರಿ ಅಂದರೆ ನಿಮಗೆ ಅವರು ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತಾರೆ. ಈಗ ಯಾರನ್ನಾದರೂ ನಾವು ಕರೆದಿರ್ತಾನೆ ನಮಗೆ ಸಹಾಯ ಮಾಡೋದು, ಹಾಗೆ ಸಹಿತ ನಮಗೆ ಗಾರ್ಡಿಯನ್ ಏಂಜಲ್ಸ್ ಅಂತ ಇರ್ತಾರೆ. ಅವರು ಇದ್ದಾರೆ ಅನ್ನೋದು ನಮಗೆ ಗೊತ್ತಾದಮೇಲೆ ನಾವು ಅವ್ರನ್ನ ಇನ್ವೈಟ್ ಮಾಡಿ ಅವ್ರನ್ನ ನಾವು ಕರಿತಾ ಇದ್ವಿ ಅಂದರೆ ಅವರು ಖಂಡಿತವಾಗಿಯೂ ನಾವು ಏನು ಕೆಲಸ ಮಾಡ್ತಿರ್ತೀವಿ, ಯಾವುದು ನಮಗೆ ಸರಿ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಎಲ್ಲದನ್ನೂ ಸಹಿತ ಅವರು ನೋಡಿ ನಮಗೆ ಆ ದಾರಿನ ತೋರಿಸ್ತಾ ಹೋಗ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. Knight of Wands, the Strength, okay, Ace of Wands, Swords, Two of Wands. ಎಸ್, ಇಲ್ಲಿ ನಿಮಗೆ ಏನು ಸಂದೇಶ ಕೊಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಇಲ್ಲಿ 2 of Wands ಮತ್ತು Knight of Cups, ಅಂದರೆ Knight of Wands ಮತ್ತು Knight of Swords ಬಂದಿದೆ. ಅಂದರೆ ನೀವು ಯಾವುದೋ ಒಂದು ತುಂಬಾ ಆ ಥರದ ನಿರ್ಧಾರಗಳನ್ನು ತಗೋತಾ ಇದ್ದೀರಾ ಅಂತ ಹೇಳ್ತಾ ಇದೆ ಇಲ್ಲಿ. ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ತುಂಬಾ ಸ್ಪೀಡಾಗಿ ಮಾಡ್ತಾ ಇದ್ದೀರಾ. ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋ ಆ ಥರದಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಎಡುತ್ತಾ ಇದ್ದೀರಾ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನೀವು ಏನೇ ಒಂದು ಕೆಲಸ ಮಾಡಿ ನಿಧಾನವಾಗಿ ಮಾಡಿ, ಅದನ್ನು ಅರ್ಥಪೂರ್ಣವಾಗಿ ನೀವು ಮಾಡಿ. ಬೇರೆಯವರನ್ನು ಮೆಚ್ಚಿಸೋಕ್ಕೋಸ್ಕರ ನಾನು ನನ್ನ ಟ್ಯಾಲೆಂಟ್ನ ನೋಡಿ ಅಂತ ಹೇಳಿ ನೀವು ಹೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಒಂದು ದುಡುಕಲ್ಲಿ, ಅಂದರೆ ನೀವು ತಪ್ಪು ದಾರಿಲಿ ಹೋಗ್ತಾ ಇದ್ದೀರಾ. ಆಮೇಲೆ ನಿಮಗೆ ಒಂದು ಏನು ಸಿಗಬೇಕಾಗಿರುತ್ತೆ ಅಲ್ವಾ, ನಿಮಗೆ ಪೊಸಿಷನ್ ಸಿಗಬೇಕಾಗಿರುತ್ತೆ, ಅಥವಾ ನೀವು ಯಾವುದೋ ಒಂದು ಕೆಲಸದಲ್ಲಿ ನಾನು ಇದನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ನಿರ್ಧಾರದಲ್ಲಿ ತಪ್ಪು ನಿರ್ಧಾರಕ್ಕೆ ಹೋಗ್ತೀರಾ, ತಪ್ಪು ದಾರಿಗೆ ಹೋಗ್ತೀರಾ. ನೀವು ತಗೊಳ್ಳುವಂಥ ನಿರ್ಧಾರ ಏನಾಗುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಆ ಥರದ ನಿರ್ಧಾರದಿಂದ ನೀವು ಮುಂದೆ ಬರುವಂಥ ಎಲ್ಲ ಆಪರ್ಚುನಿಟಿಗಳನ್ನು ಕಳ್ಕೊತೀರಾ. ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರು, ನಿಮ್ಮದು ಯಾವ ಕೆಲಸನೂ, ಈಗ ಬಿಸ್ನೆಸ್ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ, ಅಂದರೆ ಬೇರೆ ಕಡೆ ನೀವು ಇದು ಮಾಡ್ತಿರ್ಬೋದು, ನಿಮ್ಮದೇ ಆದಂಥ ಅವಕಾಶಕ್ಕೋಸ್ಕರ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ. ಬಟ್ ನೀವು ಹಾಕ್ತಾ ಇರೋ ಎಫರ್ಟ್ ಏನಾಗಿದೆಪ್ಪ ಅಂತ ಹೇಳಿದರೆ ತುಂಬಾ ಸ್ಪೀಡಾಗಿದೆ.
ಆ ಸ್ಪೀಡನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ. ನೀವು ಏನೇ ಒಂದು ನಿರ್ಧಾರ ತಗೋತೀವಿ ಅಂತ ಹೇಳಿದರು, ಇಲ್ಲಿ ನಾವು ಕೆಲಸ ಮಾಡ್ತೀವಿ, ನಾವು ಯಾವುದೋ ಒಂದು ಕ್ರಿಯೇಟಿವಿಟಿಗೆ ನಾವೊಂದು ವ್ಯಾಪಾರ ಮಾಡಬೇಕು ಅಂತ ಹೇಳಿರ್ತೀವಿ, ಅಥವಾ ನಾವೊಂದು ಕಾರ್ ತೊಗೋಬೇಕು ಅಂದ್ಕೊಂಡಿರ್ತೀವಿ, ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತ ಇರ್ತೀವಿ, ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಆ ಥರದ ನಿರ್ಧಾರ. ಬಟ್ ನೀವು ತಗೋತಾ ಇದ್ದೀರಾ ಸರಿ, ನೀವು ಮಾಡ್ತಾ ಇದ್ದೀರಾ ಸರಿ, ಆದರೆ ಅಲ್ಲಿರುವಂತಹ ಏನು ನಿಮ್ಮ ಎದುರಿಗೆ ನೀವು ಮಾಡಬೇಕು ಅಂದ್ಕೊಂಡಿದ್ದೀರ ಅದು ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಮೊದಲು ನೀವು ಯೋಚನೆ ಮಾಡಿ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರೀತಿ ವಿಚಾರ ಆಗಿರ್ಬೋದು. ಈಗ ನೀವು ಪ್ರಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನೀವು ಇಷ್ಟ ಇದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಮೊದಲು ನೀವು ಥಿಂಕ್ ಮಾಡಿ. ಅದನ್ನು ಬಿಟ್ಟು ನೀವು ಬೇಗ ಅವ್ರ ಎದುರಿಗೆ ಹೋಗಿ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಹೀಗಿರಬೇಕು ಆಗಿರಬೇಕು ಅಂತ ಹೇಳಿದ್ರಿ ಅಂದರೆ ಅಲ್ಲಿ ಏನಾಗುತ್ತೆ, ಆ ಸಂಬಂಧ ಹಾಳಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನೀವು ಹೋಗ್ತಾ ಇರೋ ಸ್ಪೀಡು ಸ್ವಲ್ಪ ಸ್ಲೋ ಮಾಡಿ. ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರು ಅಲ್ಲಿ ಮೌನವಾಗಿರಿ. ನಿಮ್ಮ ಮಾತು ಎಷ್ಟು ಸ್ಪೀಡಾಗಿರುತ್ತೋ ಅಷ್ಟು ನಿಮ್ಮ ಲೈಫಲ್ಲಿ ನೀವು ತೊಂದರೆಗೆ ಸಿಲುಕಾಕ್ಕೋತೀರಾ ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಆತರಗಳ ಏನಿದೆಯಲ್ಲ ನಿಮ್ಮದು ಯಾವ ಥರದ್ದು ಅಂದರೆ ನೀವು ಒಂದು ಕ್ರಿಯೇಟಿವಿಟಿ, ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಓಕೆ, ಒಂದು ಮ್ಯೂಸಿಕಲ್ಲಿ ನೀವು ಮುಂದಿದ್ದೀರಾ, ಓಕೆ, ನೀವು ಫೈನಾನ್ಷಿಯಲ್ ವಿಚಾರವಾಗಿ ಯಾವುದೋ ಇನ್ವೆಸ್ಟ್ ಮಾಡಬೇಕಿತ್ತು, ಬಟ್ ನೀವು ಮಾಡೋವಂಥ ಕೆಲಸಕ್ಕೆ ನಾನು ಬೇಗ ರೀಚ್ ಆಗಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾಯಿದ್ದೀರಾ. ಅಲ್ಲಿ ತಪ್ಪು ವ್ಯಕ್ತಿಗೆ ನೀವು ಇದು ಅಮೌಂಟನ್ನು ಕೊಟ್ಟು ನೀವು ಅಲ್ಲಿ ತೊಂದರೆಗೆ ಈಡಾಗೋದಕ್ಕಿಂತ ಮೊದಲು ಆ ವ್ಯಕ್ತಿ ಸರಿ ಇದ್ದಾರಾ ಅಥವಾ ಆ ವ್ಯಕ್ತಿ ಸರಿ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಮೂಗಿನ ನೇರಕ್ಕೆ ಏನಿದೆ ಅದನ್ನಷ್ಟೇ ಯೋಚನೆ ಮಾಡೋದಲ್ಲ, ಅಲ್ಲಿರುವಂತಹ ವ್ಯಕ್ತಿ ಸರಿ ಇದ್ದಾರಾ, ನಾವು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ, ನಾನು ಹೇಗೆ ಮಾಡಬೇಕು, ನಾನು ಮಾತಾಡೋದು ಸರಿ ಇದೆಯಾ, ನಾನು ಮಾತಾಡೋ ದಾಟಿ ಸರಿ ಇದೆಯಾ, ಅಥವಾ ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಅಥವಾ ಇಲ್ವಾ, ನಾನು ಏನು ಮಾಡಿದರೆ ಸರಿ ಇರುತ್ತೆ, ನಾನು ಹೇಗೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿತ್ತು ಅಂದರೆ ಖಂಡಿತವಾಗಿಯೂ ಈ ತೊಂದರೆಯಿಂದ ನೀವು ದೂರ ಆಗ್ತೀರ ಅಂತಲೇ ಹೇಳ್ಬೋದು. ಇದು ಒಂದೇ ವಿಚಾರ ಅಂತಲ್ಲ, ನಿಮ್ಮ ಟ್ಯಾಲೆಂಟ್ ಏನೇ ಇರ್ಬೋದು, ನಿಮ್ಮ ವೈಯಕ್ತಿಕ ಕೆಲಸ ಯಾವುದೇ ಇರ್ಬೋದು, ಅಥವಾ ನಿಮ್ಮಲ್ಲಿ ಏನೋ ಒಂದು ನೀವು ಅದನ್ನು ಪಡಿಬೇಕು ಅನ್ನುವಂತಹ ಮನಸ್ಥಿತಿ ನಿಮಗಿರ್ಬೋದು. ಬಟ್ ಆ ಮನಸ್ಥಿತಿ ಏನಿದೆಯಪ್ಪ ಅಂತ ಹೇಳಿದರೆ ನಿಮ್ಮ ನಿರ್ಧಾರಗಳು ತಪ್ಪಾಗಿದ್ದರೆ ಖಂಡಿತವಾಗಿಯೂ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಸಿಗೋದಕ್ಕೆ ಬಿಡೋದಿಲ್ಲ. ಓಕೆನಾ? ಅದು ಅಲ್ಲೇ ನಿಮಗೆ ಏನಾಗುತ್ತೆ, ನೋವಾಗುತ್ತೆ, ಸಮಸ್ಯೆಗಳನ್ನ ಅನುಭವಿಸ್ತೀರ, ಅಡೆತಡೆಗಳಾಗುತ್ತೆ, ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ಅದನ್ನು ಬಿಟ್ಟರೆ ಮತ್ತೆ ಬೇರೆ ಯಾವುದಿಲ್ಲ. ಯಾವುದೇ ಒಂದು ವಿಚಾರ ನೀವು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನೀವು ಥಿಂಕ್ ಮಾಡಿ, ಫಸ್ಟು ಪಾಸಿಟಿವ್ ಆಗಿರಿ, ಏನೇ ಬರಲಿ ಅದು ಆ ಥರದ ನಿರ್ಧಾರ ಬೇಡ ಅಂತ ಮಾತ್ರ ಇಲ್ಲಿ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಹೌದು, ನಿಮಗೆ ತುಂಬಾ ಒಳ್ಳೆ ಕಾರ್ಡ್ ಇದೆ. ಏಕೆಂದರೆ ನೀವೊಂದು ಕೆಲಸ ಮಾಡ್ತಾ ಇದ್ದೀರಾ, ನೀವು ಒಂದು ದಾರಿಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಇನ್ನರ್ ವಾಯ್ಸ್ ಕೇಳಿ ಅಂತ ಹೇಳ್ತಾ ಇದೆ. ಇಲ್ಲಿ ಅದನ್ನೇ ಹೇಳಿದವರು ನಿಮಗೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದನ್ನು ಬಿಡಿ, ಯೂನಿವರ್ಸಲ್ ಸಪೋರ್ಟ್ ಇದೆ, ಗಾರ್ಡಿಯನ್ ಸಪೋರ್ಟ್ ಇದೆ, ನಿಮ್ಮ ಏಂಜಲ್ಸ್ ಸಪೋರ್ಟ್ ಇದೆ. ನಿಮಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಒಂದು ಅವಕಾಶ ಅನ್ನೋದು ನಿಮ್ಮ ಹತ್ತಿರನೇ ಬರುತ್ತೆ. ಬಟ್ ನೀವು ಅದನ್ನು ಬೌಂಡ್ರಿ ಹಾಕ್ಕೊಂಡಿದ್ರಲ್ಲ, ಆ ಬೌಂಡ್ರಿಯಿಂದ ಹೊರ ಬನ್ನಿ. ನಿಮ್ಮ ಇನ್ನರ್ ವಾಯ್ಸ್ ಏನಿದೆ ಆ ವಾಯ್ಸನ್ನು ಕೇಳಿ. ನಿಮ್ಮ ಜೀವನದಲ್ಲಿ ಮುಂದೆ ಸಕ್ಸಸ್ ಅನ್ನೋದಿದೆ, ಗ್ರೋತ್ ಇದೆ, ನಿಮ್ಮ ಕೆರಿಯರ್ ಲೈಫ್ ತುಂಬ ಚೆನ್ನಾಗಿದೆ, ನೀವು ಅಂದ್ಕೊಂಡಂಥ ಕೆಲಸನ ಸಾಧನೆ ಮಾಡುವಂತಹ ಛಲ ಇದೆ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ನಿಮಗೆ ಯೂನಿವರ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬಟ್ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳಿ. ನಿಮ್ಮ ಮೈಂಡ್ ಏನು ಹೇಳುತ್ತೆ ಅದನ್ನು ಕೇಳಕ್ಕೆ ಹೋಗಬೇಡಿ. ಮೈಂಡ್ ಏನು ಹೇಳುತ್ತೆ ನಿಮ್ಮ ಆ ಥರದ ನಿರ್ಧಾರಗಳನ್ನು ಹೇಳ್ಕೊಡುತ್ತೆ. ಬಟ್ ನಿಮ್ಮ ಇನ್ನರ್ ವಾಯ್ಸ್ ಇದೆಯಲ್ಲ, ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ದಾರಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಏನಾಗ್ತಾ ಇದೆಯಪ್ಪ ಅಂತ, ನಿಮಗೆ ಗೊಂದಲದಲ್ಲಿದ್ದರಲ್ಲ, ಆ ಗೊಂದಲದಿಂದ ಹೊರಬರೋಕ್ಕೆ ಒಂದು ಕ್ಲಾರಿಟಿ ಸಿಗೋದಕ್ಕೆ ಒಂದು ದಾರಿ ಸಿಗುತ್ತೆ. ಅಂದರೆ ಇದು ಹೇಗಪ್ಪ ನಾವು ಅರ್ಥ ಮಾಡ್ಕೋಬೇಕು ಅಂತೀರ, ನೀವು ಮೆಡಿಟೇಷನ್ಗೆ ಕೂರಿ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಪದೇ ಪದೇ ಹೇಳ್ತಾ ಇರುತ್ತೆ, ಪದೇ ಪದೇ ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ಮತ್ತು ನಿಮಗೆ ಗಾರ್ಡಿಯನ್ ಏಂಜಲ್ಸ್ ನಂಬರ್ಸ್ನು ಸಹಿತ ತೋರಿಸ್ತಾ ಹೋಗುತ್ತೆ. ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ 1 ತೋರಿಸುತ್ತೆ. ಬ್ಯಾಲೆನ್ಸಿಂಗ್ ಆಗಿರಬೇಕು ಅಂದರೆ 2 ಮತ್ತು 5 ತೋರಿಸುತ್ತೆ. ನಿಮಗೆ ಸ್ಟೆಬಿಲಿಟಿಯಾಗಿ ನಿಮ್ಮದೇ ಅಂತ ನಿಮಗೆ ಸಿಗುತ್ತೆ. ನೀವು ತುಂಬ ಡಿಲೇ ಆದರೂ ಪರವಾಗಿಲ್ಲ, ನಿಮಗೆ ಸಿಗುತ್ತೆ ಅಂತ ಹೇಳಿದರೆ 4 ಸಿಗುತ್ತೆ, 4 ಕಾಣುತ್ತೆ. ಹೀಗೆ ನಿಮಗೆ ಹಲವಾರು ನಂಬರ್ಸ್ ಕಾಣ್ತಾ ಹೋಗುತ್ತೆ. ಇಲ್ಲಿ 6 ಕಾಣ್ತು ಅಂತ ಹೇಳಿದ್ರಿಂದ
ನಿಮಗೆ ಸಮೃದ್ಧಿಯಾದ ಜೀವನ ನಿಮ್ಮದಾಗುತ್ತೆ, ಪ್ರೀತಿ ನಿಮ್ಮದಾಗುತ್ತೆ. ನೀವು ಕಳ್ಕೊಂಡಂಥ ವ್ಯಕ್ತಿಗಳು ನಿಮ್ಮ ಜೊತೆಗೆ ಇರ್ತಾರೆ, ಅಂದರೆ ಬರ್ತಾರೆ ಮತ್ತು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಮತ್ತು 8 ಇತ್ತು ಅಂತ ಹೇಳಿದರೆ ನಿಮಗೆ ಒಂದು ಅವಕಾಶ ಸಿಗುತ್ತೆ, ಅಪರ್ಚುನಿಟಿಗಳು ಬರ್ತವೆ, ಕೆರಿಯರ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾದಂತಹ ಸೂಚನೆಗಳನ್ನು ಗಾರ್ಡಿಯನ್ ಏಂಜಲ್ಸ್ ಕೊಡ್ತಾ ಹೋಗ್ತಾರೆ. ಅಂದರೆ ಕಾರಣ ಏನಪ್ಪ ಅಂದರೆ ನಿಮಗೆ ಯಾವುದೇ ಒಂದು ನಂಬರ್ಸ್ ಕಾಣ್ತಾ ಇತ್ತು ಅಂತ ಹೇಳಿದರೆ ಅದು ಹಾಗೆ ಕಾಣೋದಿಲ್ಲ, ಅದು ನಿಮಗೆ ಈ ಕೊಡುವಂತಹ ಶೈನ್ ಏಂಜಲ್ಸ್ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನಿಮಗೆ ಕೊಡ್ತಾ ಇರುವಂತಹ ಶೈನ್ ಆಗಿರುತ್ತೆ. ಓಕೆನಾ. ಇಲ್ಲಿ ನಿಮ್ಮ ಸ್ಟ್ರೆಂತ್ ಏನು ಹೇಳ್ತಾ ನಿಮ್ಮ ಎಲ್ಲನೂ ನಿಮ್ಮ ಎಲ್ಲ ಗುಣಗಳು ಇದ್ದಾವೆ ನಿಮಗೆ. ಅಂದರೆ ಒಂದು ನಾನು ಗೆಲ್ಲಬೇಕು ಅನ್ನೋ ಛಲ ಇದೆ, ಹಠ ಇದೆ, ನಿಮ್ಮ ಮನಸ್ಸು ಅಷ್ಟೇ ಇದು ಕೂಲಾಗಿದೆ, ಮೃದು ಸ್ವಭಾವ ಇದೆ. ಈ ರೀತಿಯಾದಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿಗೆ ಒಂದು ದೈವದ ಶಕ್ತಿನೂ ಸಹಿತ, ನಿಮಗೆ ದೈವದ ರಕ್ಷಣೆಯೂ ಸಹಿತ ನಿಮ್ಮ ಜೊತೆ ಇದೆ. ಹಾಗಾಗಿ ನೀವು ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೋ ಅದನ್ನು ಕೇಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 2 ಆಫ್ ವಾಂಡ್ಸ್ ಏನು ಬಂತಪ್ಪ ಅಂತ ಹೇಳಿದರೆ, ಇಲ್ಲಿ ವಾಂಡ್ಸ್ ಬಂದಿದೆ, ಇಲ್ಲಿ ವಾಂಡ್ಸ್ ಬಂದಿದೆ. ಅಂದರೆ ಫೈರ್ ಎನರ್ಜಿ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಏನೇ ಒಂದು ಕೆಲಸ ಮಾಡಿದರೂ ಸಹಿತ ನಿಮ್ಮ ಟ್ಯಾಲೆಂಟ್ ಮುಖಾಂತರ ನೀವು ಮಾಡೇ ಮಾಡ್ತೀರಾ. ಬಟ್ ನೀವು ನಿಮ್ಮಲ್ಲಿರುವಂತಹ ದುಡುಕು ಸ್ವಭಾವ ಏನಿದೆ, ಹಠ ಏನಿದೆ, ಚುರುಕುತನ ಏನಿದೆ, ಅದೆಲ್ಲದನ್ನು ಸಹಿತ ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡೋಗಿ ನಿಮಗಾಗಿ ಒಂದು ದಾರಿ ಕಾಣ್ತಾ ಇದೆ. ನಿಮಗಾಗಿ ನೀವು ಅಂದ್ಕೊಂಡಂಥ ಐಡಿಯಾಸ್ ಆಲ್ರೆಡಿ ನಿಮ್ಮ ಕೈಯಲ್ಲಿದೆ. ನಿಮಗೆ ನೀವು ಒಂದು ಪ್ರಪಂಚವನ್ನೇ, ನಿಮ್ಮ ಸುತ್ತ ಒಂದು ಪ್ರಪಂಚವನ್ನೇ ಕಟ್ಕೋಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಅವಕಾಶ ಅನ್ನೋದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಒಂದು ಕೆರಿಯರ್ ವಿಚಾರ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನೀವು ಏನೋ ಒಂದು ಖರೀದಿ ಮಾಡ್ತೀರಿ ಅಂತ ಇರ್ಬೋದು, ಅಥವಾ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೂ ಸಹಿತ ಇಲ್ಲಿ ನಿಮ್ಮದೇ ಆದಂತಹ ಸಂತೋಷದ ದಾರಿಲಿ, ನೀವು ಸರಿಯಾದ ದಾರಿಲಿ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಪಂಚ ಏನಿದೆ ಆ ಪ್ರಪಂಚಕ್ಕೆ ನೀವು ಕಾಲಿಡುವ ಮುನ್ನ ಸ್ವಲ್ಪ ಹಿಂದೆ ಏನಿದೆ, ಮುಂದೆ ಏನಿದೆ, ಏನಾಗುತ್ತೆ, ಆ ಸೈಡಲ್ಲಿ ಏನಿದೆ, ಈ ಕಡೆ ಈ ಥರ ಪ್ರಪಂಚದಲ್ಲಿ ನಾವು ಹೋದರೆ ಸರಿ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ಆ ದಾರಿಲಿ ಕಾಲಿಡಿ. ಸಾರಿ, ನಿಮ್ಮಲ್ಲಿ ಯಾವುದೇ ಒಂದು ಮುಂದೆ ಹೋಗುವಂಥ ದಾರಿಯಲ್ಲಿ ಅಡೆತಡೆಗಳು ಇರೋದು ಸಹಜ. ಅದನ್ನು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಎದುರಿಸುವಂತಹ ಶಕ್ತಿಯೂ ಕೂಡ ನಿಮ್ಮಲ್ಲಿದೆ. ಆ ಶಕ್ತಿನೂ ಸಹಿತ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾರೆ. ಇಲ್ಲಿ ವಾಂಡ್ಸ್ ಬಂದಿದೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರುವಂತಹ ಕೆರಿಯರನ್ನು ನೀವು ಅನುಭವಿಸ್ತಿದ್ದೀರ. ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ನ್ಯೂ ಅಪರ್ಚುನಿಟಿಗಳು ಬರ್ತಾ ಇದ್ದಾವೆ, ಹೊಸದಾಗಿ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ತಾ ಇದೆ, ಹೊಸದಾಗಿ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ಹೊರ ಬರ್ತಾ ಇದೆ, ನಿಮ್ಮಲ್ಲಿರುವಂತಹ ಆಲೋಚನೆಗಳು ಹೆಚ್ಚಾಗ್ತಾ ಇದೆ. ನಿಮಗೆ ಬೇಕಾಗಿರುವಂಥದ್ದನ್ನು ಯೂನಿವರ್ಸ್ ಮತ್ತು ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಕೊಡಲು ರೆಡಿ ಇದ್ದಾರೆ. ನೀವು ಸರಿಯಾದ ದಾರಿಲಿ ಇದ್ದೀರಾ ಅಂತ ಹೇಳಿ ಯೂನಿವರ್ಸ್ ಮತ್ತು ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಲಾಸ್ಟಲ್ಲಿ ಹೇಳಬೇಕಂದ್ರೆ ನಿಮಗೆ ಸಲಹೆ ಏನಪ್ಪ ಅಂತ, ಯಾವುದೇ ಒಂದು ನಿರ್ಧಾರ ತೆಗೆದುಕೋಬೇಕು ಅಂತ ಹೇಳಿದರೂ ಸಹಿತ ಒಂದು ತುಂಬಾ ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಅರ್ಥ ಮಾಡಿಕೊಂಡು ಆ ದಾರಿಲಿ ಹೋಗಿ ಅನ್ನೋದನ್ನು ಸಹಿತ ಇಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.